ಬಟ್ ನಿಮ್ಮ ನಡುವೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ನಿಮ್ಮ ಮತ್ತೆ ನಿಮ್ಮ ಎಕ್ಸ್ ನಡುವೆ. ಐ ವುಡಂಟ್ ಸೇ ಮ್ಯೂಚುವಲ್. ಇವಾಗ ನಾನು ನನ್ನ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಐ ಟೆನ್ ಟು ಥಿಂಕ್ ಅಬೌಟ್ ಮೀ ಮೋರ್. ಡಿವೋರ್ಸ್ ಆದ್ಮೇಲೆ ಈಗ ಎಕ್ಸ್ ಏನಿದಾರಲ್ಲ, ಅವರು ಬೇರೆ ಮೀಡಿಯಾ ಇಂಟರ್ವ್ಯೂಸ್ ಅಲ್ಲಿ ಯಾರಾದ್ರು ಕೇಳಿದಾಗ, ಪ್ರಶ್ನೆ ಕೇಳಿದಾಗ ಅವ್ರು ಏನ್ ಆನ್ಸರ್ ಕೊಡ್ಬೇಕು ಅವ್ರೆಲ್ಲ ಅಂದ್ರೆ ಅವ್ರಿಗೆ ಹೇಳ್ತಾ ಬಂದ್ರು. ಬಟ್ ನೀವು ಈ ಘಟನೆ ನಡೆದ್ಮೇಲೆ ನೀವೆಲ್ಲೂ ಒಂದು ಪೋಸ್ಟ್ ಹಾಕಿಲ್ಲ, ಯಾವ ಇಂಟರ್ವ್ಯೂಸು ಕೊಟ್ಟಿಲ್ಲ, ಯಾವ ಪಾಡ್ಕಾಸ್ಟ್ ಅಲ್ಲೂ ಕೂತಿಲ್ಲ, ಯಾವ ನ್ಯೂಸ್ ಚಾನಲ್ಲೂ ನೀವು ಕೂರಿಲ್ಲ, ಎಲ್ಲೂ ಮಾತಾಡ್ಲೇ ಇಲ್ಲ ಇದ್ರ ಬಗ್ಗೆ. ಯಾಕೆ ಅಂತ ಇವಾಗ ನನ್ಗೆ ಯಾರು ಇಂಪಾರ್ಟೆಂಟ್ ಅಲ್ವಾ? ಇವಾಗ ಅವ್ರಿಗೆ ನಾನು ಆನ್ಸರಬಲ್ ಅವ್ರಿಗೆ ಆಗಿರ್ಬೇಕು. ನಿಜ ಗೊತ್ತಿದ್ರೆ ಸಾಕು. ಹಾ, ಅವ್ರಿಗೆ ನಾನು ಆನ್ಸರಬಲ್ ಆಗಿರ್ಬೇಕು. ಓಕೆ, ದಿಸ್ ಇಸ್ ವಾಟ್ ಐ ಆಮ್. ಅವ್ರಿಗೆ ನನ್ನ ಬಗ್ಗೆ ಏನನ್ಸುತ್ತೆ ಅದು ಮ್ಯಾಟರ್ ಆಗತ್ತೆ. ಬೇರೆಯವರಿಗೆ ನಾನು ಹೇಗೆ, ನಾನು ಈ ಥರ, ನಾನು ಒಳ್ಳೆಯವಳು, ನನಗೆ ಈ ಥರ ಇದಿರಲಿಲ್ಲ ಎಕ್ಸ್ಪ್ಲನೇಷನ್ ಕೊಡೋ ನೆಸೆಸಿಟಿನೇ ಇಲ್ಲ. ಒಂದು ಪೋಸ್ಟ್ ಹಾಕಿಲ್ಲ, ಯಾವ ಇಂಟರ್ವ್ಯೂಸು ಕೊಟ್ಟಿಲ್ಲ, ಯಾವ ಪಾಡ್ಕಾಸ್ಟ್ ಅಲ್ಲೂ ಕೂತಿಲ್ಲ, ಯಾವ ನ್ಯೂಸ್ ಚಾನಲ್ಲೂ ನೀವು ಕೂರಿಲ್ಲ, ಎಲ್ಲೂ ಮಾತಾಡ್ಲೇ ಇಲ್ಲ ಇದ್ರ ಬಗ್ಗೆ. ಯಾಕೆ ಅಂತ ಇವಾಗ ನನ್ಗೆ ಯಾರು ಇಂಪಾರ್ಟೆಂಟ್ ಅಲ್ವಾ? ಇವಾಗ